ಹೋರಾಟ ಕದನ. ಮದ್ದೂರು ಈಗ ಶಾಂತ, ಆದ್ರೆ ಒಳಗೆ ಕೊತ ಬೂದಿ ಮುಚ್ಚಿದಂತ ಕೆಂಡದ ಪರಿಸ್ಥಿತಿ ಈಗ ಸದ್ಯದಲ್ಲಿ ಮದ್ದೂರು. ಈಗ ಈ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ. ಇವತ್ತು ಒಟ್ಟಿಗೆ 28 ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯುತ್ತೆ. ಒಂದು ಗಣೇಶ ಮೂರ್ತಿ ಹೋದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡಲಾಯಿತು. ಈಗ ಒಟ್ಟೊಟ್ಟಿಗೆ 28 ಗಣೇಶ ಮೂರ್ತಿಗಳ ವಿಸರ್ಜನೆ. ಬಹಳ ಅದ್ದೂರಿಯಾದಂತಹ ಕಾರ್ಯಕ್ರಮ. ಈ ಮೆರವಣಿಗೆಯಲ್ಲಿ 20,000ಕ್ಕೂ ಅಧಿಕ ಜನ ಸೇರುವಂತ ನಿರೀಕ್ಷೆಗಳು ಇದೆ ಅನ್ನುವಂತ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು, ಭದ್ರತೆಗಳು ಒಂದು ಕಡೆ ಆದರೆ ಬೃಹತ್ ಮೆರವಣಿಗೆ ಹಿಂದೂಪರ ಸಂಘಟನೆ, ಬಿಜೆಪಿ, ಜೆಡಿಎಸ್ ಎಲ್ಲವೂ ಕೂಡ ನೇತೃತ್ವವನ್ನು ವಹಿಸಿಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಗಣೇಶ ವಿಸರ್ಜನಾ ರ್ಯಾಲಿ ಆರಂಭ ಆಗುತ್ತೆ. ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಆನಂತರ ಹೊಳೆಬೀದಿ, ಪೇಟೆ ಬೀದಿ, ಟಿಬಿ ಸರ್ಕಲ್, ಕೊಲ್ಲಿ ಸರ್ಕಲ್ನಲ್ಲಿ ಅಂತ್ಯ ಆಗುತ್ತೆ ಈ ಮೆರವಣಿಗೆ. ಆ ಬಳಿಕ ಶಿವಪುರ ಬಳಿ ಇರುವಂತಹ ಶಿಂಷಾ ನದಿಯಲ್ಲಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಲಾಗುತ್ತೆ. ರಾಮಮಂದಿರ ಪಾರ್ಕ್ ಬಳಿ ಇರುವಂತಹ ಬೃಹತ್ ಪಾರ್ಕ್ ಅಲ್ಲಿ ಬಹಿರಂಗ ಸಭೆಯನ್ನ ಕೂಡ ಮಾಡಲಾಗುತ್ತೆ. ಮದ್ದೂರು ಮೇಲೆ ಶಾಂತ, ಆದ್ರೆ ಒಳಗಡೆ ಒಂದು ರೀತಿಯಲ್ಲಿ ಕೊತ ಕುದೀತಾ ಇದೆ. 28 ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನೆ ಇವತ್ತು. ಆ ನಿಟ್ಟಿನಲ್ಲಿ ಸಿದ್ಧತೆಗಳೆಲ್ಲವೂ ನಡೆದಿದೆ. ಬೃಹತ್ ಮೆರವಣಿಗೆ ಇದೆ. 20,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ, ನಿರೀಕ್ಷೆ ಇದೆ. ಪೊಲೀಸರು ಕೂಡ 2,000 ಪೊಲೀಸರ ನಿಯೋಜನೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ಕೊಲ್ಲಿ ಸರ್ಕಲ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಆನಂದ್ ರಾಮ್ ರಹೀಂ ಬಡಾವಣೆಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ರಂಜಿತ್, ಕೊಲ್ಲಿ ಸರ್ಕಲ್ ಅಲ್ಲಿ ಇವತ್ತಿನ 28 ಗಣೇಶ ಮೂರ್ತಿಗಳ ಮೆರವಣಿಗೆ ಆದ ನಂತರದಲ್ಲಿ ಎಂಡ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸಿದ್ಧತೆಗಳು, ಭದ್ರತೆ ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾರೆ? ಮೆರವಣಿಗೆ ಇನ್ನೇನು ಆರಂಭ ಆಗುತ್ತೆ, ಕೌಂಟ್ ಡೌನ್ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಈ ಕ್ಷಣದ ಸಿದ್ಧತೆಗಳು ಏನೇನು ನಡೀತಾ ಇದೆ ಅಲ್ಲಿ? ಎಕ್ಸಾಕ್ಟ್ಲಿ ಅಶ್ವಿನಿ, ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ಗಣೇಶನ ವಿಸರ್ಜನೆಯ ಮೆರವಣಿಗೆಗೆ ಈ ಸಾರ್ವಜನಿಕರ ಒಂದು ಉತ್ಸಾಹ, ಉನ್ಮಾದ ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ಅಘೋಷಿತ ಬಂಧು ವಾತಾವರಣ ಮದ್ದೂರು ಪಟ್ಟಣದಲ್ಲಿ ಕಂಡು ಬಂದಿತ್ತು. ಇವತ್ತು ಸುಮಾರು 28 ಗಣೇಶನ ಮೂರ್ತಿಗಳ ಮೆರವಣಿಗೆ, ಚೌತಿಯ ಗಣೇಶೋತ್ಸವದ ಮೆರವಣಿಗೆ ಬೇರೆ ಬೇರೆ ಕಡೆಗಳಿಂದ ಆ ಮೆರವಣಿಗೆ, ಆ ಒಂದು ರೂಟ್ ಏನಿದೆ ಅಲ್ಲಿ ಜಾಯಿನ್ ಆಗ್ತಾ ಹೋಗುತ್ತೆ. ಮೊದಲಿಗೆ ಹೋಗುವಂತ ಗಣೇಶ ಮೂರ್ತಿ ಅಲ್ಲಿಂದ ಬಿಗಿ ಬಂದೋಬಸ್ತ್. ಹಿಂದೆ 28 ಗಣಪತಿ ಸಾಲಾಗಿ ಬರ್ತಾ ಇದ್ರು ಕೂಡ ಬಂದೋಬಸ್ತ್ ಇರುತ್ತೆ. ನಾಕಾಬಂದಿ ಮತ್ತೆ ಪೊಲೀಸರ ಭದ್ರತೆ ನಿನ್ನೆಗಿಂತಲೂ ಕೂಡ ಇವತ್ತು ಹೆಚ್ಚಿಗಿದೆ. ಅದರ ಚಿತ್ರಣವನ್ನು ನಾನು ತೋರಿಸ್ತೀನಿ. ಅಲ್ಲಲ್ಲಿ ಪ್ರಮುಖ ಸೆನ್ಸಿಟಿವ್ ಏರಿಯಾಗಳಲ್ಲಿ ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜನೆ ಮಾಡುವ ಮೂಲಕ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳನ್ನ ಅಲ್ಲಲ್ಲಿ ನಿಯೋಜಿಸಿದ್ದಾರೆ. ಎಸಿಪಿಗಳಿದ್ದಾರೆ, ಡಿವೈಎಸ್ಪಿಗಳಿದ್ದಾರೆ, ವಿಶೇಷ ಪಡೆಗಳಿಂದ ಗರುಡ ಸೇರಿದಂತೆ ಕೆಎಸ್ಆರ್ಪಿ ಸೇರಿದಂತೆ ಬೇರೆ ವಿಶೇಷ ಪಡೆಗಳನ್ನ ನಿಯೋಜನೆ ಮಾಡಿದ್ದಾರೆ. ಆ ಕಡೆಗೆ ನೀವು ನೋಡಬಹುದು ಆರ್ಎಎಫ್, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಅಲ್ಲಿ ಆಗಮಿಸ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡಿಂಗ್ ಗಳನ್ನ ಮಾಡೋ ಮೂಲಕ ಯಾವುದೇ ಲೋಪದೋಷಗಳಾಗದ ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿಂದ ಮೊನ್ನೆ ಆದಂತ ಗಲಾಟೆಯ ಆ ಮಸೀದಿಯ ಜಾಗಕ್ಕೆ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ 1.5 ಕಿಲೋಮೀಟರ್ ದೂರ ಇದೆ.
ಹೀಗಿರುವಾಗ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಇಲ್ಲಿ ಈಗ ಮೆರವಣಿಗೆಗೆ ತಯಾರಿಯನ್ನು ಮಾಡಿದ್ದಾರೆ. ಮೆರವಣಿಗೆ ಸಾಗುವಂತ ರೂಟ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಮೊನ್ನೆಯೂ ಕೂಡ ಹಾಗೆ ಆಯ್ತು. ಉಸ್ಮಾನ್ ಗಿ ಮಸೀದಿ ಇತ್ತಲ್ಲ, ಆ ಮಸೀದಿಯ ಬಳಿ ಸೌಂಡ್ ಆಫ್ ಮಾಡಿದ್ರು ಕೂಡ ಕಲ್ಲು ತೂರಾಟ ಆಗಿತ್ತು. ಅದಾದ ನಂತರ ಆದಂತ ಗಲಭೆ, ಬಹುಶಃ ಮದ್ದೂರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೋಮು ಗಲಭೆಗೆ ಬಹುಶಃ ಈ ಹಿಂದೆ ಸುಮಾರು ಒಂದು 25 ವರ್ಷದ ಹಿಂದೆ ಆಗಿದ್ದು ಬಿಟ್ಟರೆ ಅದಾದ ನಂತರ ಆಗಿರಲಿಲ್ಲ. ಅಂತ ದುರ್ಘಟನೆ ನಡೆಯಬಾರದು ಅನ್ನೋ ಕಾರಣಕ್ಕೋಸ್ಕರ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ಐಬಿ ಇದೆಯಲ್ಲ, ಅಲ್ಲಿಂದ ಈ ಮೆರವಣಿಗೆ ಹೊರಡುತ್ತೆ. ವೇದಿಕೆಯಿಂದ ಹಿಡಿದು ಎಲ್ಲವೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಿಯೋಗವೂ ಕೂಡ ಇವತ್ತು ಭಾಗಿಯಾಗ್ತಾ ಇರೋದ್ರಿಂದಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೋಸ್ಕರ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಇವತ್ತು ಕೂಡ ಅಘೋಷಿತವಾದಂತಹ ಬಂದ್ ವಾತಾವರಣ ಇದೆ. ಅಂಗಡಿ ಮುಗ್ಗಟ್ಟುಗಳೆಲ್ಲ ಇನ್ನೂ ಕೂಡ ಓಪನ್ ಆಗಿಲ್ಲ, ನೀವು ಗಮನಿಸ್ತಾ ಇದ್ದೀರಲ್ಲ. ಸೊ ಬಹುಶಃ ಮಧ್ಯಾಹ್ನದ ನಂತರ ಓಪನ್ ಆಗುವಂತ ಸಾಧ್ಯತೆಗಳಿದಾವೆ. ಈ ಪ್ರಮುಖ ಬೀದಿಯಲ್ಲಿರುವಂತಹ ರಸ್ತೆಗಳು ಬಹುತೇಕ ಖಾಲಿ ಖಾಲಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಇವತ್ತಿನ ಈ ಮೆರವಣಿಗೆಯಲ್ಲಿ ಭಾಗಿಯಾಗೋರಾಗಿದ್ದಾರೆ. ಸುಮಾರು ಒಂದು 25ರಿಂದ 30 ಸಾವಿರ ಸಾರ್ವಜನಿಕರು ಈ ಗಣೇಶನ ವಿಸರ್ಜನೆಯ ಮೆರವಣಿಗೆಯಲ್ಲಿ ಭಾಗಿಯಾಗಿ ಒಂದು ಸಂದೇಶವನ್ನ ರವಾನಿಸ್ತಾರೆ. ನೋಡಿ, ನಾವು 20-30 ವರ್ಷಗಳಿಂದ ಈ ಭಾಗದಲ್ಲಿ ಗಣೇಶನ ಚೌತಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. 3-4 ತಿಂಗಳ ಹಿಂದೆ ಓಪನ್ ಆದಂತ ಮಸೀದಿಯಿಂದ ನಮ್ಮ ಆಚರಣೆಗೆ ತೊಡಕಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಸಹಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ನಾವು ಈ ಹಿಂದೆ 9 ಗಂಟೆಯಿಂದ ಒಂದು ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ವಿ, ನೀವೇ ಅದನ್ನ ನಿರೂಪಿಸ್ತಾ ಇದ್ರಿ ಅಶ್ವಿನಿ. ಅಲ್ಲಿ ಬಹಳ ಸ್ಪಷ್ಟವಾಗಿದೆ, ಇವರ ಆರೋಪಗಳಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಆ ಉಸ್ಮಾನ್ ಗಿನಿ ಮಸೀದಿ ಇತ್ತಲ್ಲ, ಅದನ್ನ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕೆಲವು ದಾಖಲೆಗಳು ಯಾವುದೇ ರೀತಿ ಸರ್ಕಾರಿ ನೋಂದಣಿಯಲ್ಲಿರುವಂತಹ ದಾಖಲೆಗಳನ್ನು ಹೊರತುಪಡಿಸಿ ಇವರ ದಾಖಲೆಗೂ ಅಲ್ಲಿ ನಿರ್ಮಾಣ ಆಗಿರುವಂತಹ ಮಸೀದಿಗೂ ಅಜಗಜಾಂತರ ವ್ಯತ್ಯಾಸ ಇರೋದು. ಇದು ಕಾನೂನು ಬಾಹಿರ ಅಥವಾ ನಿಯಮ ಬಾಹಿರ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇದೆಲ್ಲವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಅದರ ನಡುವೆ ಈಗ ಮೆರವಣಿಗೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಅದರ ತಯಾರಿಗಾಗಿರುವಂತಹ ಪೊಲೀಸರು ಬ್ಯಾರಿಕೇಡಿಂಗ್ ಎಲ್ಲವನ್ನು ಕೂಡ ನೋಡ್ತಾ ಇದ್ರಿ. ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಪೊಲೀಸರ ಸರ್ಪಗಾವಲಿದೆ. ಕೆಎಸ್ಆರ್ಪಿ ತುಕಡಿಗಳಿದ್ದಾವೆ, ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಇದ್ದಾರೆ. ನಾನು ತೋರಿಸಿದಂತ ಕೆಎಸ್ಆರ್ಪಿ ಇದಾದ್ರೆ ಅಲ್ಲೂ ಒಂದು ಕೆಎಸ್ಆರ್ಪಿ ತುಕಡಿ ನಾವು ನೋಡ್ತಾ ಇದ್ದೀರಿ. ಈ ಮೆರವಣಿಗೆ ಸಾಗುವಂತ ರಸ್ತೆಯ ಉದ್ದಕ್ಕೂ ಕೂಡ ಪೊಲೀಸರು ನಾಕಾಬಂದಿಯನ್ನು ಹಾಕಿದ್ದಾರೆ. ಆ ಮೂಲಕ ಯಾವುದೇ ಕಮ್ಯುನಲ್ ವೈಲೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಕಲ ಸಿದ್ಧತೆಗಳೊಂದಿಗೆ ಅಲ್ಲಿದ್ದಾರೆ. ಪೊಲೀಸರು ಅಲ್ಲಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿ ಡಿಪ್ಲಾಯ್ ಮಾಡಲಾಗಿದೆ. ಆ ಮೂಲಕ ಒಂದು ವ್ಯವಸ್ಥಿತವಾಗಿ ಬಿಗಿ ಭದ್ರತೆಯೊಂದಿಗೆ ಗಣೇಶನ ಮೂರ್ತಿಗಳ ವಿಸರ್ಜನೆ ನಡೆಯುತ್ತೆ. ಸಾವಿರಾರು ಜನ ಸೇರ್ತಾರೆ. ಆ ಮೂಲಕ ಮದ್ದೂರಿನಲ್ಲಿ ಆಗಿರುವಂತ ಗಲಾಟೆ, ಆ ಗಲಾಟೆಯಿಂದ ಆಗಿರುವಂತ ಈ ಎಲ್ಲ ಒಂದು ಸಾಮರಸ್ಯಕ್ಕೆ ವಿಷಬೀಜ ಬಿತ್ತುವಂತ ಈ ಎಲ್ಲ ಸಂದರ್ಭ, ಇದನ್ನ ಈಗ ಸರಿಪಡಿಸೋದಕ್ಕೆ ಸಿದ್ಧತೆಗಳಾಗಿದ್ದಾವೆ. ಅದರ ತಯಾರಿ ಈಗ ಅಂತಿಮ ಹಂತದಲ್ಲಿದೆ. ಸುಮಾರು ಒಂದು 10 ಗಂಟೆಗೆ ಮೆರವಣಿಗೆ ಆರಂಭ ಆಗುವಂತ ಸಾಧ್ಯತೆ ಇದೆ. ಪ್ರಮುಖ ಬೀದಿಗಳಲ್ಲಿ ಸಾಗುವಂತ ಬೀದಿಗಳಲ್ಲಿ ಸಿದ್ಧತೆಗಳೊಂದಿಗೆ ಈಗ ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣದ ಮಾಹಿತಿಯನ್ನ ಜನರ ಮುಂದೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದೆ. ಅಶ್ವಿನಿ, ರೈಟ್ ರಂಜಿತ್, ಹಾಗೆ ಸಂಪರ್ಕದಲ್ಲಿರಿ.